ಮಂಡ್ಯದ ಮೈ ಶುಗರ್ ಶಾಲೆಯನ್ನ ಖಾಸಗಿಯವರಿಗೆ ಗುತ್ತಿಗೆ ನೀಡೋದಕ್ಕೆ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಟ್ರಸ್ಟಿಗಳ ಗಮನಕ್ಕೂ ತಾರದೆ ಶಾಲೆಯ ಖಾಸಗೀಕರಣದ ಪ್ರಯತ್ನವೊಂದು ನಡೀತಾ ಇದೆ. ಈ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಶಾಲೆ ಯಾರಪ್ಪಂದು ಅಂತ ಲೀಸ್ ಕೊಡ್ತಾ ಇದ್ದಾರೆ ಇವರು. ನಾನು ಒಬ್ಬ ಟ್ರಸ್ಟಿ, ನನ್ನ ಬಳಿ ಯಾರೂ ಕೂಡ ಒಂದು ಚರ್ಚೆ ಮಾಡಿಲ್ಲ. ಶಾಲೆಯ ಅಭಿವೃದ್ಧಿಗೆ ಹಣ ಕೊಡೋದಕ್ಕೆ ನಾನು ತಯಾರಿದ್ದೀನಿ. ಮೈ ಶುಗರ್ ಶಾಲೆಯನ್ನ ಉಳಿಸೋ ಮಾತನ್ನ ಆ ಮೂಲಕ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರಿಗೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಯಾರಪ್ಪಂದು ಅಂತ ನೀವು ಅದನ್ನ ಖಾಸಗಿಯವರಿಗೆ ಕೊಡೋದಕ್ಕೆ ಹೊರಟಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಯಾರಿಗೆ ಸರ್ ಇದು ಯಾರಿಗೆ ಕೂಡ ಕೊಟ್ಟವ್ರೆ? ಈಗ ಆ ಸ್ಕೂಲ್ನ ಯಾರಿಗೆ ಕೂಡ ಕೊಟ್ಟವ್ರೆ? ಲೀಸ್ ಕೊಡೋದಕ್ಕೆ ಕೊಟ್ಟವ್ರೆ. ಯಾರಪ್ಪಂದು ಅಂತ ಕೊಡ್ತಾರೆ? ಪಾಪ ಹಿಂದೆ ಪುಣ್ಯಾತ್ಮರು ನಾವಿನ್ನೂ ಹುಟ್ಟೇ ಇರಲಿಲ್ಲ. ಅವ್ರು ಯಾರು ಹಿಂದೆ ಇದ್ದಂಥ ಜಿಲ್ಲೆಯ ಹಲವಾರು ಜನ ಪ್ರಮುಖರು ಅಂತ ಒಂದು ಶಾಲೆ ಕಟ್ಟಿರೋದನ್ನು ಇವತ್ತು ಯಾರಿಗೂ ಗುತ್ತಿಗೆ ಕೂಡ ಕೊಟ್ಟವ್ರಲ್ಲ. ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಿದೆ? ಯಾರಪ್ಪಂದು ಅಂತ ಕೊಡ್ತಾವ್ರ ಅವರು? ಇವತ್ತು ಅದಕ್ಕೆ ಏನು ರೂಪರೇಷೆ ಸಿದ್ಧ ಮಾಡಬೇಕು, ಎಷ್ಟು ಕೋಟಿ ಬೇಕು ಕೊಡೋಕ್ಕೆ ತಯಾರಾಗಿದ್ದೀನಿ ಅಂತ ಹೇಳಿದ್ದೀನಿ. ಹೌದು, ಕೊಡ್ಲಿಕ್ಕೆ ತಯಾರಾಗಿದ್ದೀನಿ. ಸಂಬಳ ಕೊಡಲಿಕ್ಕೆ ಫಿಕ್ಸೆಡ್ ಡೆಪಾಸಿಟ್ ಎಷ್ಟು ಇಡಬೇಕು ಇಡಿಸ್ತೀನಿ. ಇದನ್ನೇ ಡಿ ಸಿ ಅವ್ರಿಗೆ ಈಗ ಮಾತಾಡ್ತಾ ಇದ್ದೇನೆ. ಅದನ್ನೇ ಹೇಳ್ತೀನಿ. ಯಾರಿಗೆ ನಾನು ಒಬ್ಬ ಮೆಂಬರ್ ಇದ್ದೀನಿ. ನನ್ನ ಹತ್ರ ಯಾವನು ಬಂದು ಚರ್ಚೆ ಮಾಡಿದ್ದಾನೆ? ನಾನು ಅದಕ್ಕೆ ಟ್ರಸ್ಟ್ ಇದ್ದೀನಿ, ಚರ್ಚೆ ಮಾಡೋಣ. ಅದರ ಬಗ್ಗೆ ಉಳಿಸ್ಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ. ಹಿಂದಿಂದಲೂ ಒಂದು ಟ್ರಸ್ಟ್ ಏನು ರಚನೆ ಮಾಡಿದ್ದಾರೆ. ಯಾವ ಕಾನೂನಿನ ಆಧಾರದ ಮೇಲೆ ಅದನ್ನು ಕೂಡ ಕೊಟ್ಟವ್ರೆ? ಇವತ್ತು ಎಷ್ಟು ಕೋಟಿ ಬೆಲೆ ಬಾಳ್ತದೆ? ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದೀರಿ? ನೋಡೋಣ, ಅದು ಏನು ಮಾಡ್ಬೇಕು, ಜನಗಳ ಜೊತೆ ಚರ್ಚೆ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.